ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು. ಇಂದು ನಾವು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 38ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಡಲಿಕ್ಕಿದ್ದೇವೆ. ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಏನಂದರೆ, ಯೆರೂಸಲೇಮ್ ಮತ್ತು ಯೆರೂಸಲೇಮ್ ನಿವಾಸಿಗಳು ಮತ್ತು ಆ ಸಂದರ್ಭದಲ್ಲಿ ಆ ಯೆಹೂದ ದೇಶವನ್ನು ಆಳಿಕೆ ಯೆರೂಸಲೇಮ್ನಿಂದ ಮಾಡುತ್ತಿದ್ದ ಅರಸನು ಚಿದ್ಕೀಯನು. ಈ ಚಿದ್ಕೀಯನು ಆಳಿಕೆಯಲ್ಲಿ ಕಸ್ದೀಯರು ಅಥವಾ ಬಾಬೇಲ್ನವರು ಈಗ ಮುತ್ತಿಗೆ ಹಾಕುವುದಕ್ಕೆ ಬಂದಿದ್ದಾರೆ, ಯುದ್ಧಕ್ಕೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಯಿತು, ಐಗುಪ್ತದವರು, ಈಜಿಪ್ಟ್ನವರು, ಫರೋಹನು ಬರ್ತಾ ಇದ್ದಾನೆ. ಅವನು ಕೂಡ ತನ್ನ ಸೈನ್ಯದೊಂದಿಗೆ ಬರುವಾಗ ಈ ಕಸ್ದೀಯರು ಅಥವಾ ಬಾಬೇಲ್ನವರು ಏನು ಮಾಡ್ತಾರೆ, ಇಸ್ರಾಯೇಲನ್ನು ಅಥವಾ ಯೆಹೂದ್ಯವನ್ನು ಯೆರೂಸಲೇಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವರಿಗೆ ಭಾಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ, ಈ ಕಸ್ದೀಯರು ನಮ್ಮ ಮೇಲೆ ಆಕ್ರಮಿಸೋದಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ಪ್ರವಾದಿಯಾದ ಯೆರೆಮೀಯನು ಹೇಳಿರ್ತಾನೆ. ಆದರೆ ಆ ರೀತಿಯಾಗಿ ಬಂದವರು ಹೋಗ್ಬಿಟ್ರಲ್ಲ ಅಂತ ಹೇಳಿದಾಗ ಕೆಲವು ಸುಳ್ಳು ಪ್ರವಾದಿಗಳು ಬರೋದಿಲ್ಲ, ಅವರು ಬಂದರೂ ಹೋಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಪ್ರವಾದನೆ ಮಾಡಿದರು. ಆದ ಕಾರಣ ಆಲ್ಮೋಸ್ಟ್ ಈಗ ಯೆರೆಮೀಯನು ಮಾಡಿದಂಥ ಪ್ರವಾದನೆ ಸುಳ್ಳು ಏನೋ ಎಂಬಂಥ ರೀತಿಯಲ್ಲಿ ಆ ಒಂದು ಸೀನ್, ಆ ಒಂದು ದೃಶ್ಯ. ಆವಾಗ ಯೆರೆಮೀಯನು ಹೇಳ್ತಾನೆ, ನೋಡ್ರಿ, ದೇವರು ಯೆರೆಮೀಯನ ಮುಖಾಂತರವಾಗಿ ಹೇಳಿದಂಥ ಸಂದೇಶ ಏನಂತ ಹೇಳಿದರೆ, ಹೊರಟು ಹೋದಂಥ ಈ ಕಸ್ದೀಯರು ಅಥವಾ ಬಾಬೇಲ್ನವರು, ನೆಬೂಕದ್ನೆಚ್ಚರ್ ಅಧಿಕಾರದಲ್ಲಿ ಅವರು ಹಿಂದಿರುಗಿ ಮತ್ತೆ ಬರ್ತಾರೆ. ಮತ್ತು ನಿಮ್ಮ ಹತ್ರ ಬರ್ತಾ ಇರುವಂಥ ಐಗುಪ್ತರು ಅವರೇನು ಮಾಡ್ತಾರೆ, ತಮ್ಮ ಸ್ವದೇಶಕ್ಕೆ ಹೋಗ್ಬಿಡ್ತಾರೆ, ಐಗುಪ್ತಕ್ಕೆ ವಾಪಸ್ ಎಂಬುದಾಗಿ ಒಂದು ದೃಶ್ಯ. ಈಗ ಯೆರೆಮೀಯನು ಸಮಸ್ತ ಜನರಿಗೆ ಯೆಹೋವನಿಂತೆನ್ನುತ್ತಾನೆ, ಪಟ್ಟಣದಲ್ಲಿ ನಿಲ್ಲುವನು, ಸಾಯುವನು. ಇಲ್ಲೇ ಯೆರೂಸಲೇಮ್ನಲ್ಲಿರುವಂಥವರು ಸಾಯ್ತೀರಿ, ಆದರೆ ಯೆರೂಸಲೇಮ್ ಬಿಟ್ಟು ಕಸ್ದೀಯರನ್ನು ಮರೆಯಾಗುವವನು ಬದುಕ್ತಾನೆ. ನೀವು ಬಾಬೇಲ್ಗೆ ಹೋದರೆ ಬದುಕ್ತೀರಿ, ಇಸ್ರೇಲ್ನಲ್ಲಿದ್ದರೆ ಸಾಯ್ತೀರಿ. ಇಷ್ಟೇ ಸಿಂಪಲ್ ಆಗಿ ಆ ಪ್ರವಾದನೆಯ ಒಂದು ಸಾರಾಂಶವಾಗಿತ್ತು. ಬಾಬೇಲ್ನ ಅರಸನು ಈ ಪಟ್ಟಣವನ್ನು ಆಕ್ರಮಿಸುವನು, ಅದು ಅವನ ಸೈನ್ಯದ ವಶವಾಗುವುದು ಖಂಡಿತ ಎಂದು ಸಾರ್ತಾ ಇದ್ದನು ಯೆರೆಮೀಯನು. ಆ ರೀತಿಯಾಗಿ ಸಾರ್ತಾ ಇರುವಾಗ ಮಥಾನನ ಮಗನಾದ ಶೆಫತ್ಯ, ಗೆದಲ್ಯ ಮತ್ತು ಯೂಕಲ, ಪಶೂರ್ ಇವರು ಅವನ ಮಾತುಗಳನ್ನು ಕೇಳ್ತಾ ಇದ್ರು. 1, 2, 3, 4 ಜನರು ಯೆರೆಮೀಯನ ಮಾತುಗಳನ್ನು ಕೇಳ್ತಾ ಇದ್ರು. ಆಮೇಲೆ ಆ ಪ್ರಧಾನರು, ಇವರೆಲ್ಲ ಸ್ವಲ್ಪ VIP ಇದ್ದ ಹಾಗೆ, ಅರಸನಿಗೆ ಬಂದು ನ್ಯೂಸ್ ತಿಳಿಸ್ತಾರೆ. ಏನಂತ, ಒಡೆಯ, ಇವನಿಗೆ ಮರಣದಂಡನೆ ಆಗಬೇಕು. ಯಾರಿಗೆ? ಯೆರೆಮೀಯನಿಗೆ. ಯಾಕೆ? ಇವನು ಪಟ್ಟಣದಲ್ಲಿ ಉಳಿದಿರುವ ಯೋಧರಿಗೂ ಸಕಲ ಜನರಿಗೂ ಇಂಥ ಮಾತುಗಳನ್ನು ನುಡಿಯುತ್ತಾ
ಅವರನ್ನು ಜೋಲುಗೈಯವರನ್ನಾಗಿ ಮಾಡ್ತಾ ಇದ್ದಾನೆ. ಅವರಿಗೆ ಒಂದು ನಿರಾಶೆ, ಒಂದು ಭಯ ಹುಟ್ಟುವಂತೆ ಮಾಡ್ತಾ ಇದ್ದಾನೆ. ಈ ಜನರ ಕ್ಷೇಮವನ್ನಲ್ಲ, ಹಾನಿಯನ್ನೇ ಈ ಯೆರೆಮೀಯನು ಹಾರೈಸ್ತಿದ್ದಾನೆ ಎಂಬಂಥ ಮಾತನ್ನು ಈ ನಾಲ್ಕು ಜನರು ಪ್ರಧಾನರು ಹೋಗಿ ಅರಸನಾದ ಚಿದ್ಕೀಯನಿಗೆ ಹೇಳ್ತಾನೆ. ಅರಸನಾದ ಚಿದ್ಕೀಯನು ಒಳ್ಳೆ ಮನುಷ್ಯನೇ, ಆದರೆ ಸ್ಥಿರವಾದ ಆಡಳಿತ ಅಥವಾ ಸ್ಥಿರ ಮನಸ್ಸು ಅವನಿಗಿರಲಿಲ್ಲ. ಒಂದು ವೇಳೆ ಯಾರಾದರೂ ಒಬ್ಬರು ಈ ರೀತಿಯಾಗಿ ಹೇಳಿದರೆ ಅವ್ರ ಕಡೆ ಹೋಗ್ತಾನೆ, ಈ ಕಡೆಯಿಂದ ಬಂದು ಇನ್ನೊಬ್ಬರು ಬಂದು ಸಲಹೆ ಕೊಟ್ಟರೆ ಆ ಕಡೆಯೂ ಹೋಗ್ತಾನೆ. ಆ ರೀತಿಯಾಗಿರುವಂಥ ಒಬ್ಬ ಅರಸನು. ಬಹುಶಃ ಇಲ್ಲಿ ನಡೀತಾ ಇದ್ದಂಥ ಒಂದು ಘಟನೆ, ಯುದ್ಧ ಸುದ್ದಿಯನ್ನು ಕೇಳಿದಾಗ ಆ ರೀತಿಯಾಗಿ ಆಗಿಬಿಟ್ಟಿದ್ದನೇನೋ ಗೊತ್ತಿಲ್ಲ. ಸರಿ, ಅದಕ್ಕೆ ಅರಸನಾದ ಚಿದ್ಕೀಯನು ಇವರು 4 ಜನರು ಬಂದು ಯೆರೆಮೀಯನ ವಿಷಯದಲ್ಲಿ ಕಂಪ್ಲೇಂಟು ಅರಸನಿಗೆ ಮಾಡಿದಾಗ ಅರಸನೇನು ಹೇಳ್ತಾನೆ, 5ನೇ ವಚನ, ಯೆರೆಮೀಯನ ಗ್ರಂಥ 38ನೇ ಅಧ್ಯಾಯದ 5ನೇ ವಚನದಲ್ಲಿ, ಯೆರೆಮೀಯನು ನಿಮ್ಮ ಕೈಯಲ್ಲಿದ್ದಾನೆ, ನಾನು ನಿಮಗೆ ಅಡ್ಡ ಬಂದು ಏನು ಮಾಡೋದಿಲ್ಲ. ಏನು ಮಾಡ್ತೀನಿ ನಾನು ಅಂದರೆ ನಿಮ್ಮ ಇಷ್ಟ ಬಂದಾಗ ಏನು ಮಾಡ್ತೀರೋ ಮಾಡ್ರಿ ಅಂದಕ್ಕೆ. ಅವರು ಯೆರೆಮೀಯನನ್ನು ಹಿಡಿದು 6ನೇ ವಚನ, ಕಾರಾಗೃಹದ ಅಂಗಳದಲ್ಲಿ ರಾಜವಂಶೀಯನಾದ ಮಲ್ಕಿಯನ ಬಾವಿಯೊಳಗೆ ಪಾಪ ಹಗ್ಗಗಳಿಂದ ಇಳಿಸಿ ಹಾಕಿಬಿಟ್ರು. ಎತ್ತಿ ಹಾಕಲಿಲ್ಲ, ಆದರೆ ನಿಧಾನವಾಗಿಯೇ ಇಳಿಸಿದರು. ಆದರೆ ಬಾವಿಯಲ್ಲಿ ಹಾಕಿಬಿಟ್ರು. ಆದರೆ ಒಂದು ಒಳ್ಳೆಯದೇನೆಂದರೆ ಆ ಬಾವಿಯಲ್ಲಿ ನೀರಿರಲಿಲ್ಲ. ಒಂದು ಪನಿಷ್ಮೆಂಟ್. ಯೆರೆಮೀಯನು ಮಾಡಿದ ತಪ್ಪು ಏನು, ಅವ್ರ ಪ್ರಕಾರವಾಗಿ ಅವರ ನಾಯಕರ, ಪ್ರಧಾನರ, ಪ್ರಭುಗಳ ಒಂದು ಅಭಿಪ್ರಾಯದ ಪ್ರಕಾರ ಅಂತ ಹೇಳ್ಬಿಟ್ಟು ನೋಡಿದರೆ, ಯೆರೆಮೀಯನು ಹೇಳಿದ, ನೀವು ಯೆರೂಸಲೇಮಿನಲ್ಲಿದ್ದರೆ ಸಾಯ್ತೀರಿ, ನೀವು ಬಾಬೆಲ್ಗೆ ಹೋದರೆ ಬದುಕ್ತೀರಿ, ಇಷ್ಟೇ ಹೇಳಿದ್ದು. ಬಾವಿಗೆ ಹಾಕಿಬಿಟ್ರು. ನೋಡ್ರಿ, ದೇವ್ರ ಸೇವೆಯನ್ನು ಮಾಡುವಾಗ ಏನೇನು ಕ್ರಯ ಕಟ್ಟಬೇಕಾಗ್ತದೆ. ಆ ಸಂದರ್ಭದಲ್ಲಿ ಬಾವಿಯಲ್ಲಿ ನೀರು ಇರಲಿಲ್ಲ, ಆದರೆ ಕೆಸರಿತ್ತು. ಕೆಸರಿನಲ್ಲಿ ಯೆರೆಮೀಯನನ್ನು ಹಗ್ಗಗಳಿಂದ ಇಳಿಸಿ ಬಿಟ್ಬಿಟ್ಬಿಡ್ತಾರೆ. ಈಗ ಅರಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದನು. ಅವನ ಹೆಸರು ಏನಂದರೆ ಎಬೆದ್-ಮೆಲೆಕ್. ಎಬೆದ್ ಅಥವಾ ಓಬೇದ್, ಒಬದಾಯ, ಅಬ್ದುಲ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಎಬೆದ್, ಓಬೇದ್ ಅಂತ ಹೇಳಿದ್ರೆ ಸೇವಕ ಅಂತ ಅರ್ಥ, ಸರ್ವೆಂಟ್. ಮೆಲೇಕ್ ಅಂತ ಹೇಳಿದರೆ ಅರಸನು, ಅರಸನ ಸೇವಕನು, ಸರ್ವೆಂಟ್ ಆಫ್ ದ ಕಿಂಗ್, ಅದು ಅವನ ಹೆಸರು. ಅವನು ಕೂಷ್ಯನಾಗಿದ್ದ. ಅವನು ಯೆರೆಮೀಯನನ್ನು ಬಾವಿಯಲ್ಲಿ ಹಾಕಿದ್ದಾರಂತ ಹೇಳಿದಾಗ ಅವನು ಅರಮನೆಯಿಂದ ಹೊರಟು ಬೆನ್ಯಾಮೀನಿನ ಬಾಗಿಲಿನಲ್ಲಿ ಕೂತ್ಕೊಂಡಿದ್ದ ಅರಸನ ಬಳಿಗೆ ಹೋಗಿ, ಅಲ್ಲಿ ಅರಸನು ಕೂತ್ಕೊಂಡ್ಬಿಟ್ಟಿದ್ದ. ಅವನು ಕಮ್ಯಾಂಡ್ ಕೊಟ್ಬಿಟ್ಟು ನೀವೇನು ಬೇಕಾದ್ರೂ ಮಾಡಿಕೊಡ್ರಿ ಯೆರೆಮೀಯನ್ ಅಂತ ಹೇಳಿಬಿಟ್ಟು ಬಂದು ಈಗ ಬೆನ್ಯಾಮೀನ್ ಬಾಗಿಲ ಹತ್ರ ಕೂತ್ಕೊಂಡಿದ್ದಾನೆ. ಅರಸನು ಅವನ ಬಳಿಗೆ ಹೋಗ್ಬಿಟ್ಟು ಈ ಎಬೆದ್-ಮೆಲೆಕ್ ಏನಂತ ಹೇಳ್ತಾನೆ, ಏನು ಒಡೆಯನೇ, ಅರಸನೇ, ಇವರು ಪ್ರವಾದಿಯಾದ ಯೆರೆಮೀಯನಿಗೆ ಮಾಡಿದ್ದೆಲ್ಲ ದುಷ್ಕಾರ್ಯವೇ ಸರಿ. ಈ 4 ಜನರು VIPs ಇದ್ರಲ್ವಾ, ಶೆಫತ್ಯ, ಗೆದಲ್ಯ, ಯೂಕಲ, ಪಶೂರ್, ಇವರು ಮಾಡಿದ್ದು ದುಷ್ಕಾರ್ಯ.
ಯೆರೆಮೀಯನನ್ನು ಬಾವಿಯಲ್ಲಿ ಹಾಕಿದ್ದಾರೆ. ಯೆರೆಮೀಯನ ಆಹಾರವಿಲ್ಲದೆ ಬಿದ್ದಲ್ಲೇ ಸಾಯುವುದು ಖಂಡಿತ, ಗ್ಯಾರಂಟಿ. ಪಟ್ಟಣದಲ್ಲಿ ಇನ್ನು ರೊಟ್ಟಿ ಬೇರೆ ಇಲ್ಲ, ಯಾಕಂದರೆ ಈಗಾಗಲೇ ಶತ್ರುವಶವಾಗ್ಬಿಟ್ಟಿದೆ. ಅಂಥ ಒಂದು ಪರಿಸ್ಥಿತಿ, ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಯೆರೆಮೀಯನಿಗಾಗಿ, ದೇವರ ಪ್ರವಾದಿಗಾಗಿ ಚಿಂತಿಸುವಂಥ ಒಬ್ಬ ವ್ಯಕ್ತಿಯನ್ನು ದೇವರು ಅದೇ ಅರಸನ ಮುಂದೆನೇ, ಅರಸನ ಅರಮನೆಯಲ್ಲಿನೇ ದೇವರಿಟ್ಟಿದ್ದರು. 10ನೇ ವಚನ, ಯೆರೆಮೀಯನ ಗ್ರಂಥ 38ನೇ ಅಧ್ಯಾಯದ 10ನೇ ವಚನ. ಜೆರೆಮಾಯ 38:10. ಅರಸನು ಇದನ್ನು ಕೇಳಿ ಎಬೆದ್ಮೆಲೆಕನಿಗೆ, ನೀನು ಇಲ್ಲಿಂದ 30 ಮಂದಿಯನ್ನು ಕರೆದುಕೊಂಡು ಹೋಗಿ ಪ್ರವಾದಿಯಾದ ಯೆರೆಮೀಯನು ಸಾಯೋದ್ರೊಳಗೆ ಅವನನ್ನು ಬಾವಿಯಿಂದ ಎತ್ತಿಸು ಅಂತ ಹೇಳ್ತಾನೆ. ಅದನ್ನು ಒಂದು ಒಳ್ಳೆ ಕೆಲಸ ಈ ಚಿದ್ಕೀಯರು ಮಾಡ್ತಾನೆ. ಒಬ್ಬರಿಬ್ಬರು ಹೋದರೆ ಸಾಕಾಗ್ತಿತ್ತು, ಯಾಕಂದರೆ ಈ 4 ಜನರು ಹೋಗಿ ಹಾಕಿದರು, ಈ 30 ಜನರು ಯಾಕೆ ಬೇಕಾದರೂ ಕೂಡ ಆ ಒಂದು ಗೌರವ ದೇವರ ಸೇವಕನಿಗೆ ಇದ್ದಂಥದ್ದು. ಸಾಯೋದ್ರೊಳಗೆ ಆ ರೀತಿಯಾಗಿ ಮಾಡಿದ ತಕ್ಷಣ ಈ ಎಬೆದ್ಮೆಲೆಕ್ ಹೋಗಿಬಿಟ್ಟು ಆ 30 ಜನರನ್ನು ಕರ್ಕೊಂಡು ಅರಮನೆಯನ್ನು ಹೊಕ್ಕು ಖಜಾನೆಯ ಕೆಳಗಣ ಕೋಣೆಯಿಂದ ಜೀರ್ಣೋದ ಹರಕು ಬಟ್ಟಿ ಚಿಂದಿ ಪಂದಿಗಳನ್ನು ತೆಗೆದುಕೊಂಡು ಬಾವಿಯೊಳಗೆ ಹಗ್ಗಗಳಿಂದ ಆ ಯೆರೆಮೀಯನಿಗೆ ಮುಟ್ಟಿಸಿ ಅವನನ್ನು ತನ್ನ ಕಂಕಳದಲ್ಲಿ ಸುತ್ತಿ ಇಟ್ಟುಕೋ ಅಂತ ಹೇಳಿದ್ಲು. ಯೆರೆಮೀಯನು ಅದರಂತೆ ಮಾಡಿದನು. ಈ ಪ್ರಕಾರ ಯೆರೆಮೀಯನನ್ನು ಬಾವಿಯಿಂದ ಮೇಲಕ್ಕೆ ಸೇರ್ತಾರೆ. ಹಗ್ಗಗಳ ಮೂಲಕ ಯೆರೆಮೀಯನನ್ನು ಸೇದಿಕೊಂಡು ಬಾವಿಯಿಂದ ಮೇಲಕ್ಕೆ ಎತ್ತಿದರು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಯೆರೆಮೀಯನು ಎಂದಿನಂತೆ ಅವನು ಕಾರಾಗೃಹದ ಅಂಗಳದಲ್ಲಿ ವಾಸ ಮಾಡ್ತಾ ಇದ್ದನು. ಹೌದು, ಅವನನ್ನು ತನ್ನ ಕಂಕಳದಲ್ಲಿ ಸುತ್ತಿ ಇಟ್ಟುಕೋ ಅಂತ ಹೇಳಿದ್ಲು. ಯೆರೆಮೀಯನು ಅದರಂತೆ ಮಾಡಿದನು. ಈ ಪ್ರಕಾರ ಯೆರೆಮೀಯನನ್ನು ಬಾವಿಯಿಂದ ಮೇಲಕ್ಕೆ ಸೇರ್ತಾರೆ. ಹಗ್ಗಗಳ ಮೂಲಕ ಯೆರೆಮೀಯನನ್ನು ಸೇದಿಕೊಂಡು ಬಾವಿಯಿಂದ ಮೇಲಕ್ಕೆ ಎತ್ತಿದರು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಯೆರೆಮೀಯನು ಎಂದಿನಂತೆ ಅವನು ಕಾರಾಗೃಹದ ಅಂಗಳದಲ್ಲಿ ಮರೆ ಮಾಡಬೇಡ ಅಂತ ಹೇಳಿದಾಗ ಯೆರೆಮೀಯನು ಚಿದ್ಕೀಯನಿಗೆ ಹೇಳ್ತಾನೆ, ನಾನು ನಿನಗೆ ತಿಳಿಸಿದರೆ ನನ್ನನ್ನು ಸಾಯಿಸದೇ ಸಾಯಿಸುವೆ ಅಲ್ವೇ? ಆಲೋಚನೆ ಹೇಳಿದರೂ ನೀನು ಕೇಳೋದಿಲ್ಲ. ನೋಡ್ರಿ, ಅರಸನ ಹತ್ರ ಹೇಗೆ ಮಾತಾಡ್ತಿದ್ದಾನೆ ಪ್ರವಾದಿ. ಒಬ್ಬ ಕೈದಿ, ಒಬ್ಬ ಪ್ರಿಸನರ್, ಆದರೂ ಕೂಡ ಯೆರೆಮೀಯನು ಎಷ್ಟು ಡಿಗ್ನಿಟಿಯಿಂದ, ಯಾಕಂದರೆ ದೇವರನ್ನು ಪ್ರತಿನಿಧಿಸುವ ವ್ಯಕ್ತಿ ಪ್ರವಾದಿ. ಹೌದು, ಜನರನ್ನು ಪ್ರತಿನಿಧಿಸುವ ವ್ಯಕ್ತಿ ಅರಸನಾಗಿರ್ಬೋದು, ಆದರೆ ದೇವರನ್ನೇ ಪ್ರತಿನಿಧಿಸುವ ವ್ಯಕ್ತಿ ಪ್ರವಾದಿ. ಸರಿ, ಅರಸನು ಅಥವಾ ಚಿದ್ಕೀಯನು ಯೆರೆಮೀಯನಿಗೆ ಹೇಳ್ತಾನೆ, ಈ ಪ್ರಾಣವನ್ನು ನಮಗೆ ದಯಪಾಲಿಸಿದ ಯೆಹೋವನ ಜೀವದಾಣೆ, ನಾನು ನಿನ್ನನ್ನು ಸಾಯಿಸೇನು. ಐ ಆಮ್ ನಾಟ್ ಗೋಯಿಂಗ್ ಟು ಕಿಲ್ ಯು. ನಿನ್ನ ಪ್ರಾಣವನ್ನು ಹುಡುಕುವ ಇವರ ಕೈಗೂ ನಿನ್ನನ್ನು ಸಿಕ್ಕಿಸೇನು. ಯಾರು 4 ಜನರಿದ್ರಲ್ಲ, ಆ VIP-ಗಳು, ಅವ್ರ ಕೈಯಲ್ಲಿ ಕೂಡ నేను ಪ್ರಾಣ ಸಿಗದ ಹಾಗೆ ಉಳಿಸ್ತೀನಿ ಎಂದು ರಹಸ್ಯವಾಗಿ ಪ್ರಮಾಣ ಮಾಡಿದನು ಅರಸನು ಯೆರೆಮೀಯನಿಗೆ. ಮುಂದೆ ಏನಾಯಿತು ನೋಡೋಣ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಯೆರೆಮೀಯನೀಗ ಧೈರ್ಯದಿಂದ ಮಾತಾಡ್ತಾನೆ ಅರಸನ ಹತ್ರ. ಏನು ಮಾತಾಡ್ತಾನೆ ನೋಡೋಣ. 17ನೇ ವಚನ, 38ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 17ನೇ ವಚನದಲ್ಲಿ, ಸೇನಾಧೀಶ್ವರ ಸ್ವಾಮಿಯು ಇಸ್ರಾಯೇಲರ ದೇವರು ಆದ ಯೆಹೋವನು ಇಂತೆನ್ನುತ್ತಾನೆ, ನೀನು ಬಾಬೆಲಿನ ಅರಸನ ಸರದಾರರನ್ನು ಮರೆ ಹೊಕ್ಕರೆ ನಿನ್ನ ಪ್ರಾಣ ಉಳಿಯುವುದು.
ನೋಡ್ರಿ, ದೇವರು ಕೊನೆಯವರೆಗೆ ಅವಕಾಶ ಕೊಡ್ತಾನೆ 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 ಕೊಡ್ತಾ ಹೋಗ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಶಿಲುಬೆ ಮೇಲೆ ಆ ಒಬ್ಬ ದುಷ್ಕರ್ಮಿ ಇನ್ನೇನು ಸಾಯೋದು, ಕೆಲವು ನಿಮಿಷದಲ್ಲಿ ಸಾಯಬೇಕು. ಯೇಸುವೆ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನಪು ಮಾಡ್ಕೊ ಅಂತ ಹೇಳಿದ. ಅಷ್ಟೇ. ದೊಡ್ಡ ಪ್ರೇಯರ್ ಮಾಡಿಲ್ಲ, ದೊಡ್ಡ ಪ್ರಸಂಗ ಮಾಡಿಲ್ಲ, ಯೋಹಾನ 3:16 ಕೋಟ್ ಮಾಡಲಿಲ್ಲ. ಏನೋ ಅವನಿಗೆ ಸ್ವಲ್ಪ ಮಟ್ಟಿಗೆ ವಾಕ್ಯ ಗೊತ್ತಿತ್ತು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಬೇರೆಯವ್ರನ್ನ ಕ್ಷಮಿಸೋದನ್ನು ನೋಡಿಬಿಟ್ಟು, ತಂದೆಯೇ ಅವರನ್ನು ಕ್ಷಮಿಸು ಅಂತ ಹೇಳಿದಾಗ, ಇದು ಈ ವ್ಯಕ್ತಿ ಮೆಸಿಯನೇ ಇರಬೇಕು, ಬೇರೆಯವರು ನಂಬದಿದ್ರು ಇವನು ನಂಬಿಬಿಟ್ಟ. ರಾಜ್ಯವನ್ನು ಮೆಸಿಯನ್ನು ಪಡ್ಕೊಂಡು ಬರುವಂಥ ವೇಳೆಯಲ್ಲಿ ನನ್ನನ್ನು ನೆನಪು ಮಾಡ್ಕೋ ಅಂತ ಹೇಳಿದಾಗ, ಈ ಹೊತ್ತೆ ನನ್ನ ಸಂಗಡ ಪರದೈಸ್ನಲ್ಲಿರುವಿ ಅಂತ ಯೇಸು ಸ್ವಾಮಿ ಹೇಳಿದನು. ಕಡೆಗಳಿಗೆ, ಲಾಸ್ಟ್ ಮೂಮೆಂಟ್, ಲಾಸ್ಟ್ ಗಳಿಗೆ ನೋಡ್ರಿ, ಅವನಿಗೆ ಅವಕಾಶ ಸಿಕ್ತು. ದೇವರು ಎಲ್ರಿಗೂ ಅವಕಾಶ ಕೊಡ್ತಾನೆ. ಇಲ್ಲಿ ಚಿದ್ಕೇನಿಗೆ ಕೂಡ ಏನಂತ ಹೇಳ್ತಿದ್ದಾನೆ ದೇವರು ಯೆರೆಮೀಯನ ಮುಖಾಂತರ, ಬಾಬೆಲ್ ಸರ್ದಾರನ್ನು ಮರೆ ಹೊಕ್ಕಿದ್ರೆ ಪ್ರಾಣ ಉಳಿತದೆ. ಚಿದ್ಕೇನಿಗೆ ಭಯಂಕರವಾದ ಮರಣ ಬರ್ತದೆ ಅಂತ ಈಗಾಗಲೇ ಪ್ರವಾದನೆ ಆಗಿದೆ. ಆದರೆ ಆ ಪ್ರವಾದನೆ ಚೇಂಜ್ ಆಗುವ ಅವಕಾಶ ಪಶ್ಚಾತ್ತಾಪ. ಯೆರೆಮೀಯನ ಮಾತು ನಂಬೋದು, ದೇವರನ್ನು ನಂಬೋದು, ತಗ್ಗಿಸ್ಕೊಳ್ಳೋದು. ನಮ್ಮ ಮನಸ್ಸಿಗೆ ಅದು ಸರಿಯಾಗಿ ಕಾಣದಿದ್ದರೂ, ತರ್ಕಶಾಸ್ತ್ರಬದ್ಧವಾಗಿ ಲಾಜಿಕಾಗಿ ಕಾಣದಿದ್ದರೂ ಅದನ್ನು ಮಾಡಬೇಕು. ಏನು ತರ್ಕಶಾಸ್ತ್ರಬದ್ಧವಾಗಿ ಕಾಣೋದಿಲ್ಲ ಅಲ್ಲ, ವೈರಿ ದಾಳಿ ಮಾಡಲಿಕ್ಕೆ ಬಂದಾಗ ವೈರಿಯ ಜೊತೆಗೆ ಹೋಗಬೇಕಾ? ಅಲ್ಲಿ ಪ್ರಾಣ ಉಳಿತದ? ಭದ್ರತೆನ? ಹೌದು, ದೇವರು ಹೇಳಿದರೆ ಅದನ್ನು ಹಾಗೆ ಮಾಡಬೇಕು. ಈ ಪಟ್ಟಣವು ಬೆಂಕಿಯಿಂದ ಸುಡದು. ವಾವ್! ಒಂದು ಪಟ್ಟಣ ಸುಟ್ಟೋಗಬಾರ್ದಂದರೆ ಅದಕ್ಕೆ ಕಾರಣ ಒಬ್ಬ ವ್ಯಕ್ತಿ. ಯಾರ ವ್ಯಕ್ತಿ? ನಾಯಕನ ಪಶ್ಚಾತ್ತಾಪ ನಾಡಿನ ಹಿತವನ್ನು ಸ್ಥಾಪಿಸುವಂಥದ್ದಾಗಿದೆ. ಎ ರಿಪೆಂಟೆನ್ಸ್ ಆಫ್ ದ ಲೀಡರ್ ಕ್ಯಾನ್ ಎಸ್ಟಾಬ್ಲಿಷ್ ದಿ ಎಂಟೈರ್ ಕಂಟ್ರಿ. ಈ ಪಟ್ಟಣವು ಬೆಂಕಿಯಿಂದ ಸುಡದು, ನೀನು ನಿನ್ನ ಮನೆತನದವರು ಬದುಕುವಿರಿ. ವಾವ್, ವಾಟ್ ಎ ವರ್ಡ್! ಇನ್ನೊಂದೇ ತೀರ್ಮಾನ ಮಾಡಬೇಕೇನೆಂದರೆ, ಆಯಿತು, ದೇವರು ಹೇಳಿದ ಪ್ರಕಾರ, ಪ್ರವಾದಿ ಹೇಳಿದ ಪ್ರಕಾರ, ದೇವ ಮನುಷ್ಯನ ಹೇಳಿದ ಪ್ರಕಾರ ನಾನು ಹೋಗ್ತೀನಿ ಕಸ್ದೀಯರ ಜೊತೆ. ಅಷ್ಟೇ. ಫ್ಯಾಮಿಲಿಗೂ ಬ್ಲೆಸ್ಸಿಂಗ್. ನೀನು ಬಾಬೆಲ್ನ ಅರಸನ ಸರ್ದಾರನ್ನು ಮರೆ ಹೋಗದಿದ್ದರೆ, ಆ ಕೆಲಸ ಮಾಡಲಿಲ್ಲ ಅಂದರೆ ಈ ಪಟ್ಟಣವು ಕಸ್ದೀಯರ ಕೈವಶವಾಗುವುದು, ಬೆಂಕಿಯಿಂದ ಸುಟ್ಟು ಹೋಗುವುದು. ಆದರೂ ಚಿದ್ಕೇನು ತನ್ನ ಡೌಟ್ ಎಕ್ಸ್ಪ್ರೆಸ್ ಮಾಡ್ತಾನೆ. ಏನಂತ? ಯಾರಾದರೂ ನಾನು ಒಂದು ವೇಳೆ ಮರೆ ಹೋಗಿಬಿಟ್ರೆ ನನ್ನನ್ನು ಒಪ್ಪಿಸುವರೋ ಏನೋ, ನನ್ನನ್ನು ಹಿಂಸೆ ಕೊಡ್ತಾರೇನೋ ಅಂತ ಅನ್ನತಾನೆ. ಇನ್ನೂ ಸ್ವಲ್ಪ ಡೌಟ್ ಅವನಿಗೆ, 50-50 ಸಂದೇಹನೂ ಇದೆ, ಸ್ವಲ್ಪ ನಂಬಿಕೆನೂ ಇದೆ. ಅದನ್ನು ಕ್ಲಿಯರ್ ಮಾಡ್ತಾನೆ ಯೆರೆಮೀಯನು. 38ನೇ ಅಧ್ಯಾಯ 20ನೇ ವಚನದಲ್ಲಿ, ಯೆರೆಮೀಯನು ನಿನ್ನನ್ನು ಒಪ್ಪಿಸಲ್ಲ. ಜಿಯಾ, ನಾನು ನಿನಗೆ ಹೇಳಿರುವ ಯೆಹೋವನ ಮಾತನ್ನು ಕೈಕೊಂಡ್ರೆ ಪ್ರಾಣ ಉಳಿಯೋದು, ಸುಖವೂ ಆಗುವುದು. ಒನ್ ಮೋರ್ ಚಾನ್ಸ್, ಇನ್ನೊಂದು ಅವಕಾಶ ದಾಟ್ಬಿಟ್ಟಿದೆ ಸಮಯ. ಈಗ ಇನ್ನೇನು ಸ್ವಲ್ಪನೇ. ಆದರೆ ನೀನು
ಒಪ್ಪದಿದ್ದರೆ ಏನಾಗ್ತದೆ? ನಾಶನ, ನಾಶನ. ನಿನಗೂ ನಾಶನ, ನಿನ್ನ ಕುಟುಂಬಕ್ಕೂ ನಾಶನ, ನಿನ್ನ ವಂಶಕ್ಕೂ ನಾಶನ, ನಿನ್ನ ದೇಶಕ್ಕೂ ನಾಶನ. ಇದನ್ನು ಕೇಳಿದ ಮೇಲೆ ಚಿದ್ಕೀಯನು 38ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 24ನೇ ವಚನದಲ್ಲಿ ಈ ಮಾತುಗಳು ಯಾರಿಗೂ ತಿಳಿಯದಿರಲಿ. ಒಂದು ವೇಳೆ ಯಾರಾದರೂ ತಿಳಿಯದಿದ್ದರೆ ನೀನು ಸಾಯೋದಿಲ್ಲ. ಆದರೆ ಯಾರಾದರೂ ಬಂದುಬಿಟ್ಟು ಏನು ಮಾತಾಡಿದರು ಅರಸನು ಅಂತ ಕೇಳಿದರೆ, ಪ್ರಧಾನರು 4 ಜನರಿದ್ದಾರಲ್ಲ ಅಥವಾ ಬೇರೆಯವರು VIP ಗಳು, ಯೆಹೋನಾಥಾನನ ಮನೆಗೆ ನನ್ನನ್ನು ತಿರುಗಿ ಕಳಿಸ್ಬೇಡ ಅಂತ ಅಷ್ಟೇ ಕೇಳಿಕೊಂಡೆ ರಾಜನ ಹತ್ರ ಅಂತ ಹೇಳಿದ ತಕ್ಷಣ ಆಯಿತು ಹಾಗೆ ಹೇಳ್ತೀನಿ ಅಂತ. ಕೆಲವು ಕಾಲ ಆದಮೇಲೆ ಕೆಲವರೆಲ್ಲ ಬಂದಂಗೆ ಕೇಳ್ತಾರೆ. ಕೇಳಿದಾಗ ಹೌದು ಹಾಗೆ ಅರಸನು ಹೇಳಿಕೊಟ್ಟ ಹಾಗೆ ಮಾತಾಡ್ತಾನೆ ಯೆರೆಮೀಯನು. ಯೆರೂಸಲೇಮು ಶತ್ರುವಶವಾಗುವ ತನಕ ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ವಾಸಿಸುತ್ತಿದ್ದನು. 38ನೇ ಅಧ್ಯಾಯ ಯೆರೆಮೀಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.